ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು, ಈ ಸಂಬಂಧದಲ್ಲಿ ಏನೊಂದು ಸುಧಾರಣೆಯನ್ನು ನೀವು ಬಯಸಬಹುದು. ಈ ಸಂಬಂಧದಲ್ಲಿ ಅದು ನಿಮ್ಮ ರಿಲೇಷನ್ಶಿಪ್ಪು ಇಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಹಾಗೆಯೇ ಅವ್ರು ನಿಮ್ಮ ಫ್ರೆಂಡ್ ಇರ್ಬೋದು, ನೀವು ಪ್ರೀತಿ ಮಾಡುವಂಥ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ನಿಮ್ಮ ಮಿಡ್ಲಲ್ಲಿ ಒಂದು ರೀತಿಯಲ್ಲಿ ಮನಸ್ತಾಪಗಳು, ಜಗಳ ಆಗ್ತಾ ಇರಬಹುದು. ಈ ಸಂಬಂಧದಲ್ಲಿ ಪದೇ ಪದೇ ಇರಿಟೇಷನ್, ಕಿರಿಕಿರಿ ಆಗುತ್ತೆ ಅಂತ ಆ ವ್ಯಕ್ತಿ ನಿಮಗೆ ಹೇಳ್ತಾ ಇರ್ಬೋದು, ಅಥವಾ ಕೆಲವರ ಮಿಡ್ಲಲ್ಲಿ ನಂಬರ್ ಬ್ಲಾಕ್ ಮಾಡಿರ್ಬೋದು. ಸೊ ಆ ವ್ಯಕ್ತಿಯ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ನಿಮಗೆ ಆ ದೇವರಿಂದ ಸಂದೇಶ ಉಂಟು ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡಿಕೊಂಡು 5 ಸಲ ಅವರ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ಒಂದು ರೀತಿಯಲ್ಲಿ ಕೆಲವರ ಮಿತ್ತಲ್ಲಿ ನಾವು ಕಮ್ಯುನಿಕೇಷನ್, ಕಾಂಟ್ಯಾಕ್ಟ್ ಇಲ್ಲ, ಇಲ್ಲಿ ಮಾತನಾಡ್ತಾ ಇಲ್ಲ, ಕೆಲವರು ನಂಬರ್ ಬ್ಲಾಕ್ ಆಗಿದೆ. ಸ್ಟಕ್ ಎನರ್ಜಿ ಉಂಟು, ಡೆಲ್ ಎನರ್ಜಿಯಲ್ಲಿದ್ದೀರಾ, ತುಂಬ ಫೇಲ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ನೀವು ಅಂದ್ಕೊಂಡ ಥರ ಆ ವ್ಯಕ್ತಿ ನಿಮ್ಮನ್ನು ಮರೆತಿಲ್ಲ, ಅವರ ಆಲೋಚನೆಯಲ್ಲಿ, ಅವರ ನೆನಪಿನಲ್ಲಿ ನೀವಿದ್ದೀರಾ. ಸೊ ಇಲ್ಲಿ ಒಂದು ರೀತಿಯಲ್ಲಿ ಕೆಲವರು ಇಲ್ಲಿ ಸೋಲ್ಮೆಂಟ್ ಕನೆಕ್ಷನ್ ಉಂಟು. ಸೊ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಅಷ್ಟು ಬೇಗ ದೂರ ಆಗಲ್ಲ. ದೂರ ಆದ್ರೂ ಸೊ ನೆನಪು ಅಂತೂ ಇರುತ್ತೆ. ಸೊ ಅದು ಯಾವತ್ತು ಕೊಡುವ ಬಿಟ್ಟು ಹೋಗುವಂಥ ಸಂಬಂಧ ಅಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಅವ್ರು ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇದ್ದಾರೆ. ಅಂದರೆ ಮನಸ್ಸಿನಲ್ಲಿ ತುಂಬ ಪ್ರೀತಿ ಮಾಡ್ತಾರೆ. ನೀನು ಇಷ್ಟೇ ಇಲ್ಲ ಅಂತ ಹೇಳಿರ್ಬೋದು, ನೀನು ನನಗೆ ಕಾಲ್ ಮಾಡಬೇಡ, ನಾನು ಮಾಡಲ್ಲ, ನಂಬರ್ ಬ್ಲಾಕ್ ಮಾಡಿರ್ಬೋದು. ಬಟ್ ಆದ್ರೂ ಮನಸ್ಸು ಕೇಳ್ತಾ ಇಲ್ಲ. ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅಥವಾ ವಾಟ್ಸಪ್ಪಲ್ಲಿರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ಯಾವಾಗ ಆನ್ಲೈನ್ ಬರ್ತೀರಾ, ಯಾವಾಗ ಆಫ್ಲೈನ್ ಆಗ್ತೀರಾ, ಸೊ ಏನು DP ಆಗ್ತೀರಾ, ಸ್ಟೇಟಸ್ ಆಗ್ತೀರಾ, ಎಲ್ಲನೂ ವಾಚ್ ಮಾಡ್ತಾ ಇರ್ತಾರೆ. ನಂಬರ್ ಬ್ಲಾಕ್ ಆಗಿದ್ರು ಬೇರೆ ನಂಬರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಒಂದು ರೀತಿಯಲ್ಲಿ ಪೇನ್ಫುಲ್ ಸಿಚುವೇಶನ್ ಆಗಿದೆ. ನಿಮ್ಮಿಬ್ಬರ ಮಧ್ಯೆ ತುಂಬ ಒಂದು ರೀತಿಯಲ್ಲಿ ಜಗಳ ಆಗಿದೆ. ಆ ವ್ಯಕ್ತಿ ನಿಮಗೆ ಮನಸ್ಸಿಗೆ ನೋವಾಗೋ ಥರ ಮಾತನಾಡಿದ್ದಾರೆ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಅಂದರೆ ಅಲ್ಲಿ ಆ ವ್ಯಕ್ತಿಗೆ ತಾಳ್ಮೆ ಕಡಿಮೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಆ ವ್ಯಕ್ತಿ ಮಾಡಿಲ್ಲ. ಯಾರೋ ಥರ್ಡ್ ಪಾರ್ಟಿ ಅಥವಾ ಯಾರೋ ಬೇರೆಯವರು ಫ್ರೆಂಡ್ಸ್ ಯಾರೋ ಹೇಳಿದ ಮಾತನ್ನು ಕೇಳಿಬಿಟ್ಟು ನಿಮ್ಮಿಬ್ಬರ ಮಧ್ಯೆಯಲ್ಲಿ ಒಂದು ರೀತಿಯಲ್ಲಿ ಜಗಳ ಆಗಿದೆ. ಹೌದಾ ಅಲ್ವಾ ಹೇಳಿ? ಥರ್ಡ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಕೂಡ ಬರ್ಬೋದು. ಸೊ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಸಲ ಅವರು ಏನು ಮಾತನಾಡ್ತಾ ಇದ್ದಾರೆ, ಯಾವ ಥರ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಯಾವುದು ಕೂಡ ಗೊತ್ತಾಗಲ್ಲ. ರಫ್ ಆ್ಯಂಡ್ ಟಫ್ ಆಗಿ ಇರ್ತಾರೆ. ಸೊ ಮತ್ತೊಂದು ಸಲ ಕೂಲ್ ಆಗಿರ್ತಾರೆ. ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಎಷ್ಟೋ ಸಲ ನೀವು ಅಂದ್ಕೊಂಡಿದ್ದೀರ, ನಾನು ಆದದಕ್ಕೆ ಈ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ಇಷ್ಟು ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಂಡಿರಲ್ಲ ಅಂತ. ಹೌದಾ ಅಲ್ವಾ ಹೇಳಿ? ಎಷ್ಟು ಕಿರಿಕಿರಿ ಮಾಡ್ತಾರೆ, ಎಷ್ಟು ಅಂದರೆ ಅವರ ಮಾತನಾಡುವ ರೀತಿ ಯಾರಿಗೂ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತಾರೆ. ಕೆಲವೊಂದು ಸಲ ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಮತ್ತೊಂದು ಕಡೆ ಎದುರಿನವರಿಗೆ ಹೊಡಿಬೇಕು ಆ ಥರ ಮಾತನಾಡ್ತಾರೆ. ಸೊ ಅಂದರೆ ಮನಸ್ಸಿಗೆ ಹೊಡಿಬೇಕು ಅಂದರೆ ಮನಸ್ಸಿಗೆ ನೋವಾಗುವ ಥರ. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ನೋವು ಅನುಭವಿಸಿದ್ದೀರಾ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ಮಾತಿನಲ್ಲಿರ್ಬೋದು, ಅಥವಾ ಅವರ ನಡವಳಿಕೆಯಲ್ಲಿರ್ಬೋದು, ಬಿಹೇವಿಯರಲ್ಲಿರ್ಬೋದು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಒಂದು ರೀತಿಯ ಚೇಂಜಸ್ಸನ್ನು ನೋಡ್ಬೋದು. ಸೊ ಮತ್ತೊಂದು ಸಲ ಏನಂದರೆ ಇಲ್ಲಿ ಆ ವ್ಯಕ್ತಿಗೆ ಅಂದರೆ ಇವಾಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ರೂ ಆ ವ್ಯಕ್ತಿ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ, ಅಥವಾ ನಾಟ್ ರೀಚಬಿಲಿಟಿ ಏನಕ್ಕೆ ಅಂತ ಗೊತ್ತಿರಲ್ಲ. ನೀವು ಕಾಲ್ ಮಾಡ್ತೀರ, ಅವಾಗ ಸ್ವಿಚ್ ಆಫ್ ಬರುತ್ತೆ ಸಡನ್ನಾಗಿ. ಅಂದರೆ ನಿಮ್ಮ ಜೊತೆ ಒಂದು ಮೊಬೈಲ್ ಚಾರ್ಜ್ ಇಲ್ಲ ಅಂತಲೂ ಹೇಳಲ್ಲ, ಅಥವಾ ನಿಮಗೆ ಬೇಸರ ಆಗುತ್ತೆ ಕಾಲ್ ಮಾಡಿಲ್ಲ ಅಂದರೂ ಅದು ಕೂಡ ಗೊತ್ತಾಗಲ್ಲ ಆ ವ್ಯಕ್ತಿಗೆ. ಸೊ ಅಂದರೆ ಒಂದು ರೀತಿಯಲ್ಲಿ ಅವರಷ್ಟಕ್ಕೆ ಅವರು ಫ್ರೀಡಮ್ ಆಗಿರೋ ಥರ, ಅವರಷ್ಟಕ್ಕೆ ಅವರು ಸೊ ನನ್ನ ಲೈಫು ಹೀಗೆ, ನಾನು ಒಬ್ಬಂತಿ, ನೀವಿದ್ರೂ ಆ ವ್ಯಕ್ತಿ ಆ ಥರ ಫೀಲ್ ಮಾಡ್ಕೊಳ್ತಾರೆ. ಸೊ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಏನು ಅರ್ಥ ಆಗಬೇಕು ಆ ವ್ಯಕ್ತಿಯ ಮನಸ್ಸಿಗೆ ಅದು ಅರ್ಥ ಆಗಿಲ್ಲ ಆ ವ್ಯಕ್ತಿಗೆ. ಎಷ್ಟೋ ಸಲ ನೀವು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋದ್ರೂ ಎಲ್ಲ ಒಂದು ಕಡೆ ಆ ವ್ಯಕ್ತಿಯ ಮಾತನ್ನು ನೆನಪು ಮಾಡಿಕೊಂಡು ನೀವು ತುಂಬ ಅಂದರೆ ಇವ್ರ ಜೊತೆ ನಾನು ಇವಾಗ ಹೇಳಿದ್ರೆ ಇವರು ಏನು ಮಾತನಾಡ್ತಾರೋ ಏನೋ. ಸೊ ಈ ವ್ಯಕ್ತಿ ಮುಂಚಿನ ಥರ ಇಲ್ಲ ಅಲ್ಲ,
ಇವರಿಗೆ ನನ್ನ ಭಾವನೆಗಳೇ, ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಾ ಇಲ್ಲ ಅಲ್ಲ. ಪ್ರಾಕ್ಟಿಕಲ್ ಆಗಿದ್ದಾರೆ, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಸೊ ಅವರಿಗೇನು ನೆನಪೇ ಇರಲ್ಲ. ಅಂದರೆ ಏನು, ನಮ್ಮಿಬ್ಬರ ಮಧ್ಯೆ ಒಂದು ರೀತಿಯ ಪ್ರೀತಿ ಸಂಬಂಧ ಅದೆಲ್ಲ ಇತ್ತು. ತುಂಬ ರಿಲೇಷನ್ಶಿಪ್ ಚೆನ್ನಾಗಿತ್ತು. ನಾವಿಬ್ಬರು ತುಂಬ ಪ್ರೀತಿ ಮಾಡ್ತಾಯಿದ್ವಿ. ಜೀವಕ್ಕೆ ಜೀವ ಕೊಡ್ತಾಯಿದ್ರು ನನ್ನವರು. ನಾನು ಕೂಡ ಅಷ್ಟೇ ಪ್ರೀತಿ ಮಾಡ್ತಾಯಿದ್ದೆ. ಅದು ಅವರಿಗೆ ನೆನಪೇ ಇಲ್ಲ. ಅಂದರೆ ನೀವು ಇವಾಗ ಕೇಳಿದ್ರೆ ಅವ್ರು ಆಬ್ಸೆಂಟ್ ಮೈಂಡಲ್ಲಿರ್ತಾರೆ. ಅಂದರೆ ಆ ವ್ಯಕ್ತಿಗೆ ಅವ್ರು ಏನು ಮಾಡ್ತಾಯಿದ್ದಾರೆ, ಈ ಸಂಬಂಧದಲ್ಲಿ ನಾನೇನು ತಪ್ಪು ಮಾಡ್ತಾ ಇದ್ದೇನೆ, ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನೀವು ಅರ್ಥ ಮಾಡಿಸುವಂಥ ಪ್ರಯತ್ನ ಪಟ್ಟರೂ ಆ ವ್ಯಕ್ತಿಗೆ ಅರ್ಥ ಆಗಲ್ಲ. ಆ ವ್ಯಕ್ತಿ ಬೇರೆಯೇ ರೀತಿ ಮಾತನಾಡ್ಬೋದು. ಎಷ್ಟೋ ಸಲ ಇದಾಗಿದೆ ನಿಮ್ಮಲ್ಲಿ, ಹೌದಲ್ವಾ? ಅಂದರೆ ಬೇರೆಯೇ ರೀತಿ, ಅದಕ್ಕೆ ಉತ್ತರ ನೋಡಿ, ನೀವೇನೋ ಪ್ರಶ್ನೆ ಕೇಳ್ತೀರಾ, ಆ ವ್ಯಕ್ತಿ ಬೇರೆಯೇ ಉತ್ತರ ಕೊಡ್ತಾರೆ. ಅಂದರೆ ಆಬ್ಸೆಂಟ್ ಮೈಂಡ್ ಇಲ್ಲಿ ಈ ಥರ ಏನಕ್ಕೆ ಅವರ ನಡ್ಕೊಳ್ತಾರೆ ಅಂದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳುಂಟು. ಆ ವ್ಯಕ್ತಿಯ ಜೀವನದಲ್ಲಿ ಕೂಡ ಕೆಲವೊಂದಷ್ಟು ಎನರ್ಜೀಸ್ ಉಂಟು. ಫ್ಯಾಮಿಲಿ ರಿಲೇಟೆಡ್ ಆಗಿ ಕೆಲವೊಂದು ಸಮಸ್ಯೆಗಳುಂಟು. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅದೇ ಮದರ್ ಇಶ್ಯೂ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಬೇರೆ ಸಮಸ್ಯೆಗಳಿರ್ಬೋದು. ಸೊ ಅದೆಲ್ಲವೂ ಈ ವ್ಯಕ್ತಿಯನ್ನು ಸ್ಟಕ್ ಎನರ್ಜಿಯಲ್ಲಿ ಅಥವಾ ಆಬ್ಸೆಂಟ್ ಮೈಂಡಲ್ಲಿ ಇರೋ ಥರ ಮಾಡುತ್ತೆ. ಎಷ್ಟೋ ಸಲ ನೀವು ಅಂದ್ಕೊಂಡಿದ್ದೀರಾ, ಇಂಥ ಹುಡುಗ ಅಥವಾ ಹುಡುಗಿ ಸಿಗಲಿಕ್ಕೆ ನಾನು ಪುಣ್ಯ ಮಾಡಿರಬೇಕು, ಎಂಥ ಹುಡುಗ ನಮ್ಮದು, ಎಂಥ ಹುಡುಗಿ ಚಿನ್ನ ಬಂಗಾರ ಅಂತ. ಆದರೆ ಇವಾಗ ಅಯ್ಯೋ, ನಾನು ಪ್ರೀತಿ ಮಾಡಿದ್ದೆ, ಇವರ ಮುಂಚೆ ಇದ್ದವರು ಇವನ ಮುಂಚೆ ಇದ್ದವನು ಇವಲ್ಲ, ಈ ಥರ ಇರೋದು ಇವಾಗ. ಸೊ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಯಲ್ಲಿ ಎನರ್ಜಿಯಲ್ಲಿ ತುಂಬ ಚೇಂಜಸ್ ಆಗಿದೆ. ಮುಂಚೆ ಇದ್ದ ಥರ ಎನರ್ಜಿಸ್ ಇಲ್ಲ ಆ ವ್ಯಕ್ತಿಯಲ್ಲಿ. ಮುಂಚಿನ ಪ್ರೀತಿಯನ್ನು ನೀವು ಇವಾಗ ಬಯಸಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಬಂದುಬಿಟ್ಟು 6 to 9 ಮಂತ್ಸಲ್ಲಿ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಹೌದಾ ಅಲ್ವಾ ಹೇಳಿ? ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಆ ವ್ಯಕ್ತಿ ಮಾಡ್ತಾ ಇಲ್ಲ. ಸೊ ಅದನ್ನು ಆ ವ್ಯಕ್ತಿಗೆ ಡೈರೆಕ್ಟಾಗಿ ಹೇಳಲಿಕ್ಕೂ ಆಗ್ತಾ ಇಲ್ಲ. ನೀವೇನಾದರೂ ಹೇಳಿದರೆ ಆ ವ್ಯಕ್ತಿ ರಾಂಗ್ ಆಗಿ ಮಾತನಾಡ್ತಾರೆ. ಸ್ವಲ್ಪ ಅಹಂಭಾವ, ಈಗೋ ಅನ್ನೋದು ಜಾಸ್ತಿ ಉಂಟು. ಸೊ ಏನೋ ಒಂದು ಕಡೆ ನಂದೇ, ನಾನು ಹೇಳಿದಾಗಿನೇ ಆಗಬೇಕು, ನಮ್ಮದೇ. ಇನ್ನೊಂದ್ಸಲ ಇಲ್ಲ, ಸೈಲೆಂಟ್ ಆಗಿರ್ತಾರೆ ಆ ವ್ಯಕ್ತಿ. ಇಲ್ಲ, ನಮ್ಮದೇನಿಲ್ಲ ಅಂತ. ಅಂದರೆ ಈ ವ್ಯಕ್ತಿಯನ್ನು ಯಾವಾಗ ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಬಿಡಬೇಕು, ಸೊ ಏನು ಗೊತ್ತಾಗಲ್ಲ ನಿಮಗೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸದ್ಯಕ್ಕೆ ಸ್ವಲ್ಪ ನೀವು ಸೈಲೆಂಟ್ ಆಗಿರಿ, ನೋಡುವ ನೆಕ್ಸ್ಟ್. ಅಂದರೆ ಆ ವ್ಯಕ್ತಿಯಲ್ಲಿ ಒಂದು ಚೇಂಜಸ್ ಬರ್ಬೋದು. ಅವರ ವ್ಯಕ್ತಿ ಅಂದರೆ ಮುಂಚೆ ನಾನು ಯಾವ ಥರ ಈ ರಿಲೇಷನ್ಶಿಪ್ಪಲ್ಲಿ ಇದ್ದೆ, ನಾನು ಏನಕ್ಕೆ ಈ ಥರ ಅವರಿಗೆ ನೋವು ಕೊಡ್ತಾ ಇದ್ದೇನೆ ಅನ್ನುವ ಒಂದು ಫೀಲಿಂಗ್ ಆ ವ್ಯಕ್ತಿಯಲ್ಲಿ ಬರುತ್ತೆ. ಖಂಡಿತವಾಗಿ ಸಂಬಂಧ ಒಂದು ಸುಧಾರಣೆಯನ್ನು ಕಾಣುತ್ತೆ. ನೀವು ಧೈರ್ಯವಾಗಿರಬೇಕು, ನೀವು ಖುಷಿಯಾಗಿರಬೇಕು, ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ನೀವೆಷ್ಟು ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಆಗುತ್ತೆ, ನೀವು ಹುಡುಗರಾದರೆ ಎಷ್ಟು ಹ್ಯಾಂಡ್ಸಮ್ ಆಗಿ ಐಫೈ ಆಗಿರಲಿಕ್ಕೆ ಆಗುತ್ತೆ. ಸೊ ಹಂಗಿರಿ, ಆವಾಗ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಪ್ರೀತಿ ನಿಮ್ಮ ಕಡೆ. ನೋಡಿ, ಇಲ್ಲಿ ಸೆಲ್ಫ್ ಲವ್ ತುಂಬ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಏನು ಮಾಡಬೇಕು ಅಂತ ಹೇಳಲ್ಲ ನೀವು, ಸೊ ಜಸ್ಟ್ ಹೇಳಿಬಿಡ್ತೀರ, ಅದೆಲ್ಲ ಹೌದು. ಮತ್ತು ಏನು ಪರಿಹಾರ ಹೇಳಲ್ಲ, ರೆಮಿಡೀಸ್. ಸೊ ನಾನು ಹೇಳ್ತೇನೆ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ಎಲ್ಲರೂ ಅಲ್ಲ, ಕೆಲವರು. ಅಂದರೆ ನೀವು ಇಲ್ಲಿ ನೋಡಿ, ಏನಂದರೆ ನೀವು ಪಾಸಿಟಿವ್ ಆಗಿರುವಾಗ ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ. ಹೌದಾ ಅಲ್ವಾ ಹೇಳಿ? ನೀವು ಪಾಸಿಟಿವ್ ಖುಷಿಯಾಗಿರಿ, ನೀವು ಕಣ್ಣೀರು ಹಾಕ್ತಾಯಿದ್ರಿ, ನೀವು ಡ್ರೆಸ್ಸಿಂಗ್ ಮಾಡಿ ಆ ವ್ಯಕ್ತಿ ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡಲಿಕ್ಕೆ ಬರ್ತಾರಪ್ಪ. ನೀವು ಏನೋ ಒಂದು ಜೀವನವೇ ಹೋಯಿತು, ನಂದು ಲೈಫಲ್ಲಿ ಏನಿಲ್ಲ, ಆವಾಗ ಅವ್ರಿಗೆ ಖುಷಿಯಾಗುತ್ತಾ? ಅವ್ರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಸೊ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು 100% ಬೇಕೇ ಬೇಕಾಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಾ ಅಷ್ಟು ಬೇಗ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಸಮಸ್ಯೆಗಳು 100% ಸರಿಯಾಗುತ್ತೆ. ಆ ವ್ಯಕ್ತಿಯೇ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತಾರೆ. ಇದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಹಸ್ಬೆಂಡ್ ವೈಫ್ ಇರ್ಬೋದು. ಖಂಡಿತವಾಗಿ ನೋಡಿ, ಇದೊಂದನ್ನು ಮಾಡಿ. ಹಾಗೇ ಕಾಮದೇವ ಮಂತ್ರ ಉಂಟು, ಅದನ್ನು ಡೈಲಿ ಹೇಳ್ತಾ ಬನ್ನಿ. ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡಿಕೊಂಡು. ನಾನು ಕೂಡ ಬೇಕಿದ್ರೆ ನಿಮ್ಮ ಪರವಾಗಿ ಜಪ ಮಾಡ್ತೇನೆ. ಸೊ ಅದು ಮಂತ್ರ ಬಂದುಬಿಟ್ಟು ಈ ಥರ ಉಂಟು: ಓಂ ಪ್ರೇಮ್ ಕಾಮದೇವಾಯ ನಮಃ, ಓಂ ಪ್ರೇಮ್ ಕಾಮದೇವಾಯ ನಮಃ, ಓಂ ಪ್ರೇಮ್ ಕಾಮದೇವಾಯ ನಮಃ. ಈ ಥರ ಜಪ ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡಿಕೊಂಡು, ಸೊ ಕೆಂಪು ಬಣ್ಣದ ಡ್ರೆಸ್ಸನ್ನು ವ್ಯಾರ್ ಮಾಡಬೇಕಾಗುತ್ತೆ. ಸಾಧ್ಯ ಆದರೆ ಮಾಡಿ, ಅಂದರೆ ಬೇಗ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗಿ ನಿಮ್ಮ ಪ್ರೀತಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರುತ್ತೆ. ನಿಮಗೆ ಸಾಧ್ಯ ಇಲ್ಲ ಅಂದರೆ ಹೇಳಿ, ನಾನು ಪ್ರಾರ್ಥನೆ ಮಾಡಿ ಜಪ ಮಾಡಿಬಿಟ್ಟು
ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ, ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಸೊ ಯಾರಿಗಾದರೂ ನಮ್ಮ ಚಾನಲ್ಗೆ ಮೆಂಬರ್ ಆಗಬೇಕು, ಜಾಯಿನ್ ಆಗಬೇಕು ಅಂದರೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ನಾನಲ್ಲಿ ಸಪ್ರೇಟಾಗಿ ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಅಲ್ಲಿ 3 ರೇಂಜಸ್ಸಲ್ಲಿ ಉಂಟು. ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಬಂದುಬಿಟ್ಟು, ಸೆಕೆಂಡ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ಮಂತ್ರ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ತಂತ್ರ ಅಂತ. ಸೊ ನಿಮಗೆ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗಿ. ಅಲ್ಲಿ ನಾನು ನಿಮಗೆ ಪರ್ಸ್ನಲ್ ಆಗಿ ಗೈಡ್ಲೈನ್ಸ್ ಕೊಡ್ತೀನಿ, ನಿಮ್ಮ ಪರವಾಗಿ ಮಂತ್ರ ಜಪವನ್ನು ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಅದು ಹೈದಾಗಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಧೈರ್ಯವಾಗಿರಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಅತಿಯಾಗಿ ಕಣ್ಣೀರು ಹಾಕೋದು, ಅತಿಯಾಗಿ ಜೀವನವೇ ನಂದು ಮುಗ್ದೋಯ್ತು ಅನ್ನೋ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ಖುಷಿಯಾಗಿರಿ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಾ ಅಷ್ಟು ಬೇಗ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಮರಳಿ ಸಿಗುತ್ತೆ. ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಸೊ ಅದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ. ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಏನೇ ಒಂದು ಅಡೆತಡೆಗಳಿದ್ರು ಮಾತ್ರ ಮಂತ್ರ ವಶೀಕರಣ ಸಂವಹನಕ್ಕೆ ನಿಮ್ಮ ವ್ಯಕ್ತಿ ಒಳಗಾಗಿದ್ದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇಲ್ಲಾಂದರೆ ಅದು ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಅದರದ್ದು ಲಿಂಕ್ ಪ್ರಾಡಕ್ಟ್ ಅದು ನಾನು ಸರ್ಟಿಫೈಡ್ ಆಗಿರುವಂತಹ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಪ್ರಾಡಕ್ಟ್ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇವಾಗ ನಿಮಗೆ ಮದುವೆ ಆಗಿಲ್ಲ, ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಅಥವಾ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ವ್ಯಕ್ತಿಯನ್ನೇ ಮದುವೆ ಆಗಬೇಕು. ಸೊ ಅದು ಆಕರ್ಷಣೆ ಮಾಡಲಿಕ್ಕೆ ತುಂಬ ಸುಲಭವಾಗುತ್ತೆ. ನಿಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ ನಮ್ಮ ಮದುವೆಗೆ ಅಂದರು, ಅದು ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಎಡಗೈಗೆ ಧರಿಸಬೇಕು. ಹಾಗೆಯೇ ನೈಟ್ ಮಲಗುವಾಗ ತೆಗೆದಿಟ್ಟು ಮಲಗಿ, ನೆಕ್ಸ್ಟ್ ಮಾರ್ನಿಂಗ್ ಅದನ್ನು ಟ್ಯಾಪ್ ವಾಟರಲ್ಲಿ ತೊಳೆದು ಬಿಟ್ಟು ಹಾಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.